ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಂಬಂಧಿಸಿದಂತೆ ನಿನ್ನೆ ವಿವಿಧ ಇಲಾಖೆಗಳಲ್ಲಿ ಮಹತ್ವದ ಸಭೆ ನಡೆದಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡಿ, ಎಂಜೆ ರೋಡ್ನಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅವಕಾಶ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಂದೇಹ ಅಥವಾ ಗೊಂದಲವಿಲ್ಲ. ಕಾನೂನಿನ ಪ್ರಕಾರ ಎಲ್ಲಾ ವ್ಯವಸ್ಥೆಗಳು ಇರಲಿವೆ ಎಂದು ತಿಳಿಸಿದ್ದಾರೆ. ಇನ್ನು ಎಲ್ಲಾ ಇಲಾಖೆಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಿದರೆ ಜನರಿಗೆ ಉತ್ತಮ ಸೇವೆ ಒದಗಿಸಲು ಸಾಧ್ಯ. ಟ್ರಾಫಿಕ್ ನಿಯಂತ್ರಣ ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹೊಸ ವರ್ಷದ ರಾತ್ರಿ ನಗರದಲ್ಲಿ ಡ್ರಗ್ ಕಂಟ್ರೋಲ್, ಭದ್ರತೆ ಹಾಗೂ ಶಿಸ್ತು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ನಿನ್ನೆ ಬೆಳಿಗ್ಗೆ ಫಸ್ಟ್ ಹಾಫ್ ಅವರಲ್ಲಿ ಎಲ್ಲ DCPs, ಜಾಯಿಂಟ್ ಕಮಿಷನರ್ಸ್ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಏನೇನು ಅವ್ರವ್ರ ವ್ಯಾಪ್ತಿಯಲ್ಲಿ ಡಿವಿಷನ್ಸಲ್ಲಿ ಏನೇನು ಬಂದೋಬಸ್ತ್ ರಿಕ್ವೈರ್ಮೆಂಟ್ ಇದೆ ಮತ್ತು ಎಷ್ಟು ಕ್ರೌಡ್ ಬರ್ಬೋದು, ಎಷ್ಟು ಬೇರೆ ಬೇರೆ ನಾವು ಒಂದು ತಯಾರಿ ಯಾವ ರೀತಿ ಇದೆ ಅದಕ್ಕೋಸ್ಕರ ಒಂದು ಮೀಟಿಂಗ್ ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್, ಇದು ತುಂಬ ಒಂದು ಇಂಪಾರ್ಟೆಂಟ್ ನಿನ್ನೆ ಮೀಟಿಂಗ್ ಆಯಿತು. ಸಾಧಾರಣ 18 ಡಿಪಾರ್ಟ್ಮೆಂಟ್ಸ್ಗಿಂತ ಜಾಸ್ತಿ 18 ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ನಾವು ಇಲಾಖೆಯವ್ರಿಗೆ ನಾವು ಇನ್ವೈಟ್ ಮಾಡಿ ಬೇರೆ ಬೇರೆ ಏನೇನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಮ್ಮ ಇಲಾಖೆ ಪೊಲೀಸ್ ವತಿಯಿಂದ ನಮ್ಗೆ ಏನೇನು ಒಂದು ರಿಕ್ವೈರ್ಮೆಂಟ್ ಇತ್ತು ಅದು ನಾವು ಹೇಳಿದ್ದೀವಿ. ಅವ್ರು ಹಿರಿಯ ಅಧಿಕಾರಿಯವರು ಬಂದಿದ್ದು, ಇದರಲ್ಲಿ ವಿಶೇಷವಾಗಿ GBA ಆಫೀಸರ್ಸ್, GBA ಹೆಲ್ತ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು BMTC, BMRCL, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್, ಪೊಲ್ಯೂಷನ್ ಬೋರ್ಡ್, ಫೈರ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯಿಂದ ನಾವು ಆಫೀಸರ್ಸ್ ನಾವು ಕರೆದಿದ್ದೀವಿ ಬೇರೆ ಬೇರೆ ಇಲಾಖೆ. ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸ್ ಅವರು, ಜಾಯಿಂಟ್ ಕಮಿಷನರ್ಸ್ ಅವರು ಏನೇನು ಅವ್ರ ಏರಿಯಾದಲ್ಲಿ ಏನೇನು ಸಂಬಂಧಪಟ್ಟ ಇಲಾಖೆಯಿಂದ ಏನೇನು ಅವಶ್ಯಕತೆ ಇತ್ತು ಅದೆಲ್ಲ ನಾವು ಬರೆದು ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಫೈರ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ನಾವು ಜಂಟಿಯಾಗಿ ಪ್ರತಿಯೊಂದು ಏರಿಯಾದಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಅದು ಆಡಿಟ್ ರಿಪೋರ್ಟ್ ನಾವು ಕೇಳಿದ್ದೀವಿ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ರಿಪೋರ್ಟ್. ಸೊ ಅದ್ರ ಪ್ರಕಾರ ಕೆಲಸ ಆಗ್ತಾಯಿದೆ. ಅದರ ಜೊತೆಗೆ ಆ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಕೆಲವು ಏರಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದು. ಸೊ ಅದಕ್ಕೋಸ್ಕರ ಮೆಟ್ರೋದು ಟೈಮಿಂಗ್ ಬಗ್ಗೆ BMTC ಕಡೆಯಿಂದ ಹೆಚ್ಚಿನ ರೂಟ್ಸಲ್ಲಿ ಹೆಚ್ಚಿನ ಬಸ್ ಸೌಲಭ್ಯ ಕೊಡಬೇಕು. ಪ್ಲಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಟೋ ರಿಕ್ಷಾ, ಕ್ಯಾಬ್ಸ್ ಮತ್ತು ಇನ್ನಿತರ ಪ್ರೈವೇಟ್ ಗಾಡಿ ಯಾವುದು ಸಾಧ್ಯತೆ ಎಕ್ಸೆಸ್ ಗಾಡಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅಲ್ಲಿ ಆಯಾ ಏರಿಯಾದಲ್ಲಿ ಹಾಕ್ತೀವಿ. ಸೊ ಇದು ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಆಗಿದೆ, ಇನ್ನೊಂದು ರೌಂಡ್ ಮೀಟಿಂಗ್ ಆಗುತ್ತೆ. ಸೊ ಇದು ಕಂಟಿನ್ಯೂಸ್ ಪ್ರಾಸೆಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದು ನಮ್ಮ ಕಡೆಯಿಂದ ಏನೇನು ತಯಾರಿ ಇದೆ ಆ ತಯಾರಿ ನಾವೆಲ್ಲ ಜಂಟಿಯಾಗಿ ಮಾಡಿದರೆ ಖಂಡಿತ ಜನಕ್ಕೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದಕ್ಕೆ ವಿಶೇಷವಾಗಿ ಸೆಲೆಬ್ರೇಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಮದು ಒಂದು ಟ್ಯಾಗ್ಲೈನ್ ಇದೆ. ಜನಕ್ಕೆ ನಾವು ಅವ್ರು ಸೆಲೆಬ್ರೇಟ್ ಮಾಡಲಿ ಆದರೆ ಅವರು ಜವಾಬ್ದಾರಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ, ಅದು ನಿಟ್ಟಿನಲ್ಲಿ ಅವರು ಪಾಲನೆ ಮಾಡಬೇಕು. ಮತ್ತು ಟ್ರಾಫಿಕ್, ಸ್ಪೆಷಲಿ ಟ್ರಾಫಿಕ್ ಬಗ್ಗೆ ಇದರಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಟ್ರಾಫಿಕ್, ಸಿಟಿ ಪೊಲೀಸ್ ಟ್ರಾಫಿಕ್ ಪ್ಲಸ್ ಮೆಟ್ರೋ ಆ್ಯಂಡ್ BMTC ಅದರದ್ದು ಒಂದು ಕೋಆರ್ಡಿನೇಷನ್ ಕೂಡ ಆಗ್ತಾಯಿದೆ. ಯಾಕಂದರೆ ಎಲ್ಲೆಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಎಲ್ಲೆಲ್ಲಿ ನಾವು ರೂಟ್ಸ್ ಬಂದ್ ಮಾಡ್ತೀವಿ ಅದರದ್ದು ಡೀಟೇಲ್ಸ್ ನಾವು ಕೊಡ್ತೀವಿ. ಸೊ ಇಷ್ಟೆಲ್ಲ ನೀನಾಗಿದೆ ಸರ್. ರೂಟ್ ಟಾಪ್ಗೆಲ್ಲ ಈ ಬಾರಿ ಸೆಲೆಬ್ರೇಷನ್ ಅವಕಾಶ ಇಲ್ಲ, ಎಲ್ಲ ರೀತಿ ಪರ್ಮಿಷನ್ಸ್ ತಗೊಳ್ಬೇಕು ಇಲ್ಲ. ನಾವು ಸಂಬಂಧಪಟ್ಟ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೇಳಿದ್ದೀವಿ, ನಿಮ್ಮದು ರೂಲ್ಸ್ ಪ್ರಕಾರ ಏನೇನು ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನೀವು ಮಾಡಿ ನೋಡ್ತೀವಿ ನಾವು. ಸರ್, ಗೋವಾ ಇನ್ಸಿಡೆಂಟ್ ಆದಮೇಲೆ ಏನಾದರೂ ಕ್ಲಿಯರ್ ಕೊಟ್ಟಿದೆ ಅಂದರೆ ಏನು ಇನ್ಸ್ಟ್ರಕ್ಷನ್ಸ್? ಗೋವಾ ಇನ್ಸಿಡೆಂಟ್ ಆಗಲಿ ಅಥವಾ ಅದಕ್ಕೆ ಮುಂಚೆ ಫೈರ್ ತುಂಬ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಇದೆ. ಅದಕ್ಕೋಸ್ಕರ ಫೈರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೀನಿಯರ್ ಆಫೀಸರ್ಸ್ ಅವರು ಆಯಾ ಏರಿಯಾದಲ್ಲಿ ಮಾತ್ರ ಫೈರ್ದು ಆಡಿಟ್ ಜೊತೆಗೆ ಫೈರ್ ಟೆಂಡರ್ಸ್ ಎಲ್ಲಿ ಇಟ್ಕೊಳ್ಬೇಕು, ಎಲ್ಲಿ ಕಳೆದ ವರ್ಷ ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತು, ಸೊ ಅದು ಮಾಡ್ತಾರೆ. ಸರ್, ಈಗ ಇತ್ತೀಚೆಗೆ ಡ್ರಗ್ಸ್ ತುಂಬ ಸೀಸ್ ಆಗಿದೆ. ಸೊ ನೀವು ಡ್ರಗ್ಸ್ ಮುಕ್ತ ಸಂಭ್ರಮಾಚರಣೆ ಆಗಬೇಕು ಅನ್ನೋದು ನಿಮ್ಮ ಧ್ಯೇಯ. ಇದಕ್ಕೆ ಯಾವ ರೀತಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ?
ಡ್ರಗ್ಸ್ ಖಂಡಿತ ಹೌದು, ಸಿಟಿ ಪೊಲೀಸ್ ಕಡೆಯಿಂದ ಒಳ್ಳೆ ತುಂಬ ಸೀಸರ್ಸ್ ಆಗಿದೆ. ನ್ಯೂ ಇಯರ್ ಆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಬೇರೆ ಸಂದರ್ಭದಲ್ಲಿ ಕೂಡ ಡ್ರಗ್ಸ್ದು ಯಾವುದು ಕಂಡೀಷನಲ್ಲಿ ನಾವು ಬಿಡೋದಿಲ್ಲ. ಸೊ ಇದು ನಮ್ಮದು ನಿರಂತರವಾಗಿ ಡ್ರಗ್ಸ್ ಅಗೇನ್ಸ್ಟ್ ನಮ್ಮದು ಒಂದು ಅಭಿಯಾನ ಜಾರಿ ಇರ್ತದೆ. ವಿಶೇಷವಾಗಿ ನ್ಯೂ ಇಯರ್ಗೋಸ್ಕರ ನಾವು ಡ್ರಗ್ಸ್ ಬಗ್ಗೆ ಕೆಲವು ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಈಗ ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಅದರ ಬಗ್ಗೆ ನಮಗೆ ನಿಗಾ ಇದೆ. ನಾವು ಯಾವ ಕಂಡೀಷನಲ್ಲಿ ಡ್ರಗ್ಸ್ ಯೂಸ್ ಮಾಡಲಿಕ್ಕೆ ಹೋಗಬೇಕು. ಸರ್, ಇನ್ನೊಂದು ಕನ್ಫ್ಯೂಷನ್ ಇದೆ. MG ರೋಡ್ ಬ್ರಿಗೇಡ್ ರೋಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತಾ ಇಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ನನಗೆ ಯಾವುದು ಕನ್ಫ್ಯೂಷನ್ ಅಲ್ಲ, ಅಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಬಿಡಲ್ಲ ಈ ಬಾರಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಕನ್ಫ್ಯೂಷನ್ ಇದ್ರೆ ಬಂದು ನನಗೆ ಕ್ಲಾರಿಫೈ ಮಾಡಿ. ಓಕೆ, ಕೇಳಿ. ಓಕೆ, ಅಂದರೆ ಇರುತ್ತೆ, ಜನ ಸೆಲೆಬ್ರೇಷನ್ ಮಾಡ್ಬೋದು. ಕನ್ಫ್ಯೂಷನ್ ಯಾರಿಗೆ ಇದ್ರೆ ಯಾವುದ್ರ ಬಗ್ಗೆ ನಾನು ಹೇಳಿದ್ರೆ ಕಾನೂನು ಪ್ರಕಾರ ಏನಿದೆ ಖಂಡಿತ ಇದು ಇದೆ. ಬಟ್ ನನಗೆ ಯಾವುದು ಕನ್ಫ್ಯೂಷನ್ ನಿಮ್ಮ ಮುಖಾಂತರ ಕೂಡ ಹೇಳಿದ್ರೆ ಯಾವುದು ಕನ್ಫ್ಯೂಷನ್ ಸ್ಕೋಪ್ ಇಲ್ಲ. ಇನ್ನೂ ಸಮಯ ಇದೆ. ಇನ್ನೂ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಬಂದೋಬಸ್ತ್ ಸ್ಕೀಮ್ ಇರಲಿ ಅಥವಾ ಬೇರೆ ಬೇರೆ ಇಲಾಖೆಯಿಂದ ರಿಪೋರ್ಟ್ಸ್ ಬಂದಮೇಲೆ ಮುಂದೆ ನೋಡೋದು. ಸರ್, ಡೆಡ್ ಲೈನ್ ಕೊಟ್ಟಿದ್ರೆ ಈ ಬಾರಿನೂ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಹೋಟೆಲ್ ಬಾರ್ ರೆಸ್ಟೋರೆಂಟ್ಗೆಲ್ಲ? ಇನ್ನೂ ಸಮಯ ಇದೆ, ಅದರ ಬಗ್ಗೆ ಹೇಳ್ತೀವಿ. ಸರ್, ಇನ್ನೊಂದು ಈ ನಾರ್ತ್ ಅಲ್ಲಿ ರೌಡಿ ಶೀಟರ್ಗಳು ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.